ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಖರ್ಜೂರ ಮತ್ತು ಬಿಳಿ ಎಳ್ಳಿಂದ ಹೆಲ್ತಿಯಾಗಿರೋ ರಿಚ್ ಕ್ಯಾಲ್ಶಿಯಂ ಇರೋ ಅಂಥ ಲಡ್ಡು ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ಬರೀ 10 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಇದು ಎಲ್ಲ ಟೈಮಲ್ಲೂ ತಿನ್ಬೋದು, ಎಲ್ಲರೂ ತಿನ್ಬೋದು. ತುಂಬ ಹೆಲ್ತಿ ಇದು. ಕ್ಯಾಲ್ಶಿಯಮು, ಐರನ್ನು, ವಿಟಮಿನ್ಸ್ ಎಲ್ಲ ಸಿಗುತ್ತೆ ಇದರಲ್ಲಿ. ಬನ್ನಿ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. 1 ಕಪ್ಪು ಬಿಳಿ ಎಳ್ಳನ್ನು ತಗೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು, 1 ಟೀ ಸ್ಪೂನ್ ಅಷ್ಟು ನೀರು ಸ್ಪ್ರಿಂಕಲ್ ಮಾಡ್ಕೋಬೇಕು. ಅದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಈ ಥರ ನೀರು ಹಾಕೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ. ಈ ಥರ ಫ್ರೈ ಈ ಥರ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಆವಾಗ ಕ್ರಿಸ್ಪಿ ಮತ್ತು ನೋಡಿ ಫ್ಲಫಿಯಾಗಿ ಬರುತ್ತೆ. ಅದು ಅರೋಮೆಟಿಕ್ಕಾಗಿರುತ್ತೆ ಉರಿತಾ ಇರೋವಾಗ. ಚಿಟಪಟ ಅಂತ ಇದೆಯಲ್ಲ, ಈ ಥರ ಆದಮೇಲೆ ಅದನ್ನು ಕಡಾಯಿಯಿಂದ ಒಂದು ಪ್ಲೇಟಿಗೆ ತಣ್ಣಗಾಗೋಕ್ಕೆ ತಗೋಬೇಕು. ಈ ಥರ ತಣ್ಣಗಾದ್ಮೇಲೆ ಒಂದು 3/4 ಕಪ್ಪಷ್ಟು ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಇನ್ನು 1/4 ಕಪ್ಪಷ್ಟು ಸೈಡ್ಗೆ ಇಟ್ಕೋಬೇಕು. ಈ ಥರ ನೈಸಾಗಿ ಪೌಡ್ರ್ ಆಗಿದೆಯಲ್ಲ, ಇದನ್ನೊಂದು ಸೈಡ್ಗೆ ಇಟ್ಕೊಂಡು ಈಗ ಅದೇ ಕಡಾಯಿಯಲ್ಲಿ ನಾನು 1 ಕಪ್ಪಷ್ಟು ಖರ್ಜೂರನ್ನು ಬೀಜ ತೆಗೆದಾಕ್ಬಿಟ್ಟು ಅದನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಅದನ್ನು ಈ ಥರ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಈ ಥರ ರೋಸ್ಟ್ ಮಾಡಬೇಕು. ಒಂದು ಸ್ವಲ್ಪ ಈ ಥರ ರೋಸ್ಟ್ ಆಗ್ತಿರೋವಾಗ ಈಗ ಅದಕ್ಕೆ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಅದೇನಾಗುತ್ತೆ, ಅದರಲ್ಲಿರೋ ಬೆಲ್ಲ ಸ್ವಲ್ಪ ಬಿಟ್ಕೊಳ್ಳುತ್ತೆ ಸ್ವೀಟ್ನೆಸ್ಸು. ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ಪೀಸ್ ಮಾಡ್ಕೊಂಡಿರೋದು ಹಾಕ್ತಾಯಿದ್ದೀನಿ ನಾನು. ಡ್ರೈ ಫ್ರೂಟ್ಸು ನಿಮ್ಮ ಫೇವ್ರೇಟ್ ಯಾವುದಿದ್ರೆ ಅದನ್ನು ಹಾಕ್ಕೋಬೋದು. ಅವೈಲಬಲ್ ಇರೋ ಫ್ರೂಟ್ಸ್ನ ಹಾಕ್ಬಿಟ್ಟು ಇವಾಗ ನಾವು ಪೌಡರ್ನ ಮಾಡ್ಕೊಂಡಿದ್ದೀವಲ್ವ ಬಿಳಿ ಎಳ್ಳನ್ನು, ಆ ಪೌಡ್ರನ್ನ ಹಾಕಬೇಕು. ಪೌಡ್ರನ್ನ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ಇದಕ್ಕೆ ಯಾವುದೇ ರೀತಿಯ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಹಾಕಬೇಕಾಗಿಲ್ಲ, ಅದೇ ಸ್ವೀಟೇ ಸಾಕಾಗುತ್ತೆ. ಮತ್ತು ಇದಕ್ಕೆ ತಣ್ಣಗಾಗೋಕ್ಕೆ ಒಂದು ಸೈಡ್ಗೆ ತೊಗೊಂಡು ಫ್ಲೇಮ್ ಆಫ್ ಮಾಡಿ ತಣ್ಣಗಾಗೋಕ್ಕೆ ತೊಗೊಂಡು ಇವಾಗ ಅದಕ್ಕೆ ಏಲಕ್ಕಿ ಪೌಡ್ರನ್ನ 1 ಟೀ ಸ್ಪೂನ್ ಅಷ್ಟೇ ಏಲಕ್ಕಿ ಪೌಡ್ರ್ ಹಾಕಿ ಅದು ತಣ್ಣಗಾಗೋಕ್ಕೆ ಒಂದು ಪ್ಲೇಟಿಗೆ ತೊಗೊತಾ ಇದ್ದೀನಿ ನಾನು. ಈಗ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಲಡ್ಡು ಥರ ನಾವು ಲಡ್ಡು ಮಾಡ್ಕೋಬೇಕು. ಈ ಥರ ಕೈಯಲ್ಲಿ ಸ್ವಲ್ಪ ಟೈಟಾಗಿ, ತುಂಬ ಬಿಸಿ ಇದ್ದರೆ ಅದು ಲಡ್ಡು ಮಾಡೋಕ್ಕಾಗಲ್ಲ. ಹಾಗಂತೇಳ್ಬಿಟ್ಟು ತುಂಬ ತಣ್ಣಗೆ ಮಾಡಿದ್ರೆ ಲಡ್ಡು ಆಗೋಲ್ಲ ನೋಡಿ. ಈ ಥರ ನೈಸಾಗಿ ಲಡ್ಡು ಮಾಡ್ಕೋಬೇಕು. ನಿಮ್ಗೆ ಲಡ್ಡುಗೆ ಬಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಅದನ್ನು ನಾವು ಬಿಳಿ ಎಳ್ಳಲ್ಲಿ ಸ್ವಲ್ಪ ಈ ಥರ ರೋಲ್ ಮಾಡ್ಕೋಬೇಕು. ಎಲ್ಲನೂ ಲಡ್ಡು ಥರ ಮಾಡ್ಕೊಂಬಿಟ್ಟು ಈ ಥರ ಸೈಡ್ಗೆ ಇಟ್ಕೋಬೇಕು. ಇಷ್ಟೇ ಆಗಿದೆ. ಎಷ್ಟು ಈಸಿ ಅಲ್ವಾ? ಇದಕ್ಕೆ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಏನೂ ಇಲ್ಲ. ಎಲ್ಲರೂ ಪ್ರೆಗ್ನೆಂಟ್ಸು, ಮಕ್ಕಳು, ವಯಸ್ಸಾದವರು ಅಂದರೆ ಎಲ್ಲರೂ ತಿನ್ಬೋದು. ಇದನ್ನು ಎಲ್ಲ ಟೈಮಲ್ಲೂ ತಿನ್ಬೋದು. ಈ ವಿಂಟರ್ಗಂತೂ ಈ ಥರ ಮಾಡ್ಕೊಂಡು ತಿನ್ನಲೇಬೇಕಾಗಿರೋಂಥ ರೆಸಿಪಿ ಇದು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.